ವೀಕ್ಷಕರೇ ನಮಸ್ಕಾರ. ಬಹುತೇಕ ಪಂಚರಾಜ್ಯಗಳ ವಿಧಾನಸಭೆ ಚುನಾವಣೆ ಮುಕ್ತಾಯವಾಗಿದೆ. ನಿನ್ನೆ ಪಶ್ಚಿಮ ಬಂಗಾಳದ 142 ಕ್ಷೇತ್ರಗಳಿಗೆ ಎರಡನೇ ಹಂತದ ಮತದಾನ ನಡೆಯಿತು. ಅಷ್ಟೇ ಅಲ್ಲ, ಎರಡನೇ ಹಂತದ ಮತದಾನದಲ್ಲೂ ಕೂಡ ದಾಖಲೆಯ ಪ್ರಮಾಣದ ಮತದಾನವಾಗಿದೆ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ನಿನ್ನೆ ಸಂಜೆ ಹೊರಬಿದ್ದಂತ ಮತಗಟ್ಟೆ ಸಮೀಕ್ಷೆಗಳಲ್ಲಿ ಬಹುತೇಕ 3 ರಾಜ್ಯಗಳಲ್ಲಿ ಬಿಜೆಪಿ ಜಯಬೇರಿ ಬಾರಿಸಲಿದೆ ಅಂತ ಮತಗಟ್ಟೆ ಸಮೀಕ್ಷೆ ಏಜೆನ್ಸಿಗಳು ಹೇಳಿವೆ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಖಾತೆ ತೆರೆಯಲಿದೆ. ಅದೇ ರೀತಿ ಅಸ್ಸಾಂನಲ್ಲಿ ತನ್ನ ಅಧಿಕಾರ ಉಳಿಸಿಕೊಳ್ಳಲಿದೆ. ಹಾಗೆ ಪುದುಚೇರಿಯಲ್ಲೂ ಕೂಡ ಬಿಜೆಪಿ ಅಧಿಕಾರ ಮುಂದುವರಿಯಲಿದೆ ಅಂತ ಸಮೀಕ್ಷೆಗಳು ಬಹುತೇಕ ನುಡಿದಿವೆ. ಅದೇ ರೀತಿ ತಮಿಳುನಾಡಿನಲ್ಲಿ ಡಿಎಂಕೆ ತನ್ನ ಅಧಿಕಾರವನ್ನು ಮುಂದುವರಿಸಲಿದೆ. ಅದೇ ರೀತಿ ಕೇರಳದಲ್ಲಿ ಕೂಡ ಅಧಿಕಾರ ಬದಲಾವಣೆ ಆಗಲಿದೆ. ಅಧಿಕಾರ ಯುಡಿಎಫ್ ಹಿಡಿಯಲಿದೆ ಅಂತ ಮತಗಟ್ಟೆ ಸಮೀಕ್ಷೆಗಳು ನುಡಿದಿವೆ. ಇಡೀ ದೇಶದ ಗಮನ ಸೆಳೆದದ್ದು ಪಶ್ಚಿಮ ಬಂಗಾಳದ ವಿಧಾನಸಭೆ ಚುನಾವಣೆ. ನೋಡಿ, 2 ಹಂತದ ಮತದಾನ ಪಶ್ಚಿಮ ಬಂಗಾಳದ ವಿಧಾನಸಭೆ ಚುನಾವಣೆಗೆ ನಡೆದಿದೆ. ಈ 2 ಹಂತದ ಮತದಾನಗಳಲ್ಲಿ ಕೂಡ ದಾಖಲೆಯ ಪ್ರಮಾಣದ ಮತದಾನವಾಗಿದೆ. 93%, 2 ಹಂತಗಳಲ್ಲಿ ಕೂಡ 93%ರಷ್ಟು ಮತದಾನವಾಗಿರುವುದು. ಇಲ್ಲಿ ಯಾರು ಅಧಿಕಾರ ಹಿಡಿತಾರೆ ಎಂಬ ಕುತೂಹಲ ಕೂಡ ತುಂಬಾ ಹೆಚ್ಚಿದೆ. ಅಷ್ಟೇ ಅಲ್ಲ, 10 ಏಜೆನ್ಸಿಗಳು ನಡೆಸಿದಂತ ಮತಗಟ್ಟೆ ಸಮೀಕ್ಷೆಯಲ್ಲಿ ಬಹುತೇಕ 8 ಏಜೆನ್ಸಿಗಳು ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿಯ ಅಧಿಕಾರದ ಪರ್ವ ಅಂತ್ಯವಾಗಲಿದೆ, ಬಿಜೆಪಿ ಅಧಿಕಾರ ಹಿಡಿಯಲಿದೆ ಅಂತ ಮತಗಟ್ಟೆ ಸಮೀಕ್ಷೆಗಳು ಹೇಳಿರುವುದು ಬಹು ಕುತೂಹಲ ಮೂಡಿಸಿದೆ. ಯಾವೆಲ್ಲ ಏಜೆನ್ಸಿಗಳು ಮತಗಟ್ಟೆ ಸಮೀಕ್ಷೆಯನ್ನು ಪ್ರಕಟಿಸಿವೆ ಮತ್ತು ಯಾವ್ಯಾವ ಪಕ್ಷಗಳು ಎಷ್ಟು ಸ್ಥಾನಗಳನ್ನು ಪಡೆಯಲಿವೆ? ವೀಕ್ಷಕರು ನೋಡಿ, ಮೊದಲನೇದಾಗಿ ಪುದುಚೇರಿ, ಕೇರಳ, ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡಿಗೆ ವಿಧಾನಸಭೆ ಚುನಾವಣೆ ನಡೆದಿದ್ದು ಬಹುತೇಕ ನಿನ್ನೆಗೆ ಮುಕ್ತಾಯವಾಗಿದೆ. ಅಂದ್ರೆ 2ನೇ ಹಂತದ ಮತದಾನ ಪಶ್ಚಿಮ ಬಂಗಾಳದಲ್ಲಿ ನಿನ್ನೆ ನಡೆದಿದ್ದು ಬಹುತೇಕ 5 ರಾಜ್ಯಗಳ ಮತದಾನ ಮತ್ತು ಚುನಾವಣೆ ಪ್ರಕ್ರಿಯೆ ಮುಗಿದಿದೆ. ನಿನ್ನೆ ಸಂಜೆ ಪ್ರಕಟವಾದಂತ ಮತಗಟ್ಟೆ ಸಮೀಕ್ಷೆಯಲ್ಲಿ ಬಹುತೇಕ 3 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರ ಹಿಡಿಯಲಿದೆ ಅಂತ ಏಜೆನ್ಸಿಗಳು ಹೇಳಿವೆ, ಸಮೀಕ್ಷಾ ಏಜೆನ್ಸಿಗಳು ಹೇಳಿವೆ. ಇದರಿಂದಾಗಿ ಬಹುತೇಕ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಬದಲಾಗುವುದು, ಮಮತಾ ದೀದಿಯ ಅಧಿಕಾರ ಪರ್ವಕ್ಕೆ ಬಿಜೆಪಿ ಅಂತ್ಯವಾಡಲಿದೆ ಎಂಬ ಕುತೂಹಲ ಕೂಡ ಹೀಗೆ ಕಾಡ್ತಿದೆ. ಹಾಗಾದ್ರೆ ಯಾವೆಲ್ಲ ಏಜೆನ್ಸಿಗಳು ತಮ್ಮ ಸಮೀಕ್ಷೆಯನ್ನು ಪ್ರಕಟಿಸಿವೆ ಮತ್ತು ಯಾವ್ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳನ್ನು ನೀಡಿವೆ ಇಲ್ಲಿ ನೋಡುವುದಾದ್ರೆ, ನೋಡಿ ವೀಕ್ಷಕರ, ಮೊದಲನೇದಾಗಿ ಪೀಪಲ್ಸ್ ಪಲ್ಸ್ ಪಶ್ಚಿಮ ಬಂಗಾಳದ ನಾನು ಮೊದಲನೇದಾಗಿ ಹೇಳ್ತೀನಿ. ಪೀಪಲ್ಸ್ ಪಲ್ಸ್ 95ರಂದು 110 ಸೀಟ್ ಪಡೆಯಲಿದೆ. ಅದೇ ರೀತಿ ಟಿಎಂಸಿ 178ರಿಂದ 187 ಸ್ಥಾನಗಳನ್ನು ಪಡೆದು ಮತ್ತೊಮ್ಮೆ ಅಧಿಕಾರ ಹಿಡಿಯಲಿದೆ ಅಂತ ಪೀಪಲ್ಸ್ ಸಂಸ್ಥೆ ಹೇಳಿದೆ. ಹಾಗೆ ಇತರ ಪಕ್ಷಗಳು 2ರಿಂದ 3 ಸ್ಥಾನಗಳನ್ನು ಪಡೆಯಲಿವೆ ಅಂತ ಹೇಳಿದೆ. ಅದೇ ರೀತಿ ಪಿ ಮಾರ್ಕ್ ಏಜೆನ್ಸಿ ಇದೆಯಲ್ಲ, 150ರಿಂದ 175 ಸ್ಥಾನಗಳನ್ನು ಬಿಜೆಪಿ ಪಡೆಯಲಿದೆ. ಈ ಮೂಲಕ ಮಮತಾ ಬ್ಯಾನರ್ಜಿ ಅವರ ಅಧಿಕಾರ ಹಂತಕ್ಕೆ ನಾಂದಿ ಹಾಡಲಿದೆ. ಅಷ್ಟೇ ಅಲ್ಲ, ಬಿಜೆಪಿ ಅಧಿಕಾರ ಹಿಡಿಯುವ ಮೂಲಕ ಇತಿಹಾಸ ಬರೆಯಲಿದೆ ಅಂತ ಈ ಒಂದು ಸಂಸ್ಥೆ ಹೇಳಿದೆ. ಅದೇ ರೀತಿ ಟಿಎಂಸಿ 118ರಿಂದ 138 ಸ್ಥಾನ, ಇತರೆ 2ರಿಂದ 6 ಸ್ಥಾನಗಳು ಬರಬಹುದು ಅಂತ ಕೂಡ ಹೇಳಿವೆ. ಅದೇ ರೀತಿ ಜೆವಿಸಿ 138ರಿಂದ 159 ಸ್ಥಾನಗಳನ್ನು ಬಿಜೆಪಿ ಪಡೆಯಲಿದೆ ಅಂತ ಹೇಳಿದೆ. ಈ ಮೂಲಕ ಬಿಜೆಪಿ ಅಧಿಕಾರ ಹಿಡಿಯುವುದು ಬಹುತೇಕ ನಿಶ್ಚಿತ ಎಂಬುದನ್ನು ಈ ಒಂದು ಸಂಸ್ಥೆ ಹೇಳಿದೆ. ಹಾಗೆ 131ರಿಂದ 152 ಸ್ಥಾನಗಳು ಕೂಡ ಟಿಎಂಸಿಗೆ ಬರಲಿವೆ. ಅಂದ್ರೆ ಈ ಒಂದು ಸಂಸ್ಥೆಯ ಮತಗಟ್ಟೆ ಸಮೀಕ್ಷೆ ಪ್ರಕಾರ 2 ಪಕ್ಷಗಳಿಗೆ ಪೈಪೋಟಿ ಇದೆ. ಅದರಲ್ಲಿ ಪ್ರಮುಖವಾಗಿ ಬಿಜೆಪಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಲಿದೆ ಅಂತ ಹೇಳಿದ್ದು, ಹಾಗೆ ಇತರೆ 2 ಸ್ಥಾನಗಳು ಬರಲಿವೆ ಅಂತ ಕೂಡ ಹೇಳಿದೆ. ಮಾಟ್ರಿಚ್ ಈ ಒಂದು ಸಂಸ್ಥೆ ಏನ್ ಹೇಳಿದಪ್ಪ ಅಂದ್ರೆ, 146ರಿಂದ 161 ಸ್ಥಾನಗಳನ್ನು ಬಿಜೆಪಿ ಗೆಲ್ಲಲಿದೆ. ಈ ಮೂಲಕ ಅಧಿಕಾರ ಹಿಡಿದು ದಾಖಲೆ ಬರೆಯಲಿದೆ. 15 ವರ್ಷಗಳ ಮಮತಾ ಬ್ಯಾನರ್ಜಿ ಅವರ ಅಧಿಕಾರಕ್ಕೆ ಬ್ರೇಕ್ ಹಾಕಲಿದೆ ಬಿಜೆಪಿ ಅಂತ ಈ ಒಂದು ಸಂಸ್ಥೆ ಹೇಳಿದೆ. 125ರಿಂದ 140 ಸ್ಥಾನಗಳನ್ನು ಗೆಲ್ಲಲಿದೆ ಅಂತ ಕೂಡ ಟಿಎಂಸಿ ಗೆಲ್ಲುತ್ತೆ ಅಂತ ಹೇಳಿದೆ. ಹಾಗೆ 6ರಿಂದ 10 ಸ್ಥಾನಗಳು ಪಕ್ಷೇತರ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಅಂತ ಕೂಡ ಹೇಳಿದೆ. ಇಲ್ಲಿ ನೋಡಿ, ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಚಾಣಕ್ಯ ಏಜೆನ್ಸಿ ಇದೆಯಲ್ಲ, 150ರಿಂದ 160 ಸ್ಥಾನಗಳನ್ನು ಬಿಜೆಪಿ, ಹಾಗೆ 130ರಿಂದ 140 ಸ್ಥಾನಗಳು ಟಿಎಂಸಿ, ಹಾಗೆ 6ರಿಂದ 9 ಸ್ಥಾನಗಳು ಇತರೆ ಸೀಟ್ಗಳು ಬರಲಿವೆ ಅಂತ ಕೂಡ ಈ ಒಂದು ಸಂಸ್ಥೆ ಹೇಳಿದೆ. ಬಹುತೇಕ ಚಾಣಕ್ಯ ಕೂಡ ಬಿಜೆಪಿನೇ ಅಧಿಕಾರಕ್ಕೆ ಬರಲಿದೆ ಅಂತ ಕೂಡ ಹೇಳಿದೆ. ವೀಕ್ಷಕರು ನೋಡಿ,
10 ಪ್ರಮುಖ ಏಜೆನ್ಸಿಗಳ ಮತಗಟ್ಟೆ ಸಮೀಕ್ಷೆ ಪ್ರಕಾರ 8 ಮತಗಟ್ಟೆ ಸಮೀಕ್ಷೆಗಳು ಬಿಜೆಪಿ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಹಿಡಿಯಲಿದೆ. ಮಮತಾ ಬ್ಯಾನರ್ಜಿ ಅವರು ಮನೆಗೆ ಹೋಗಲಿದ್ದಾರೆ ಅಂತ ಈ ಮತಗಟ್ಟೆ ಸಮೀಕ್ಷೆಗಳು ತಿಳಿಸಿವೆ. ಇದರಿಂದಾಗಿ ಭಾರಿ ಕುತೂಹಲ ಹೆಚ್ಚಿಸಿದೆ. ಯಾಕಂದ್ರೆ ಮೇ 4ರಂದು ಏನಾಗಲಿದೆ ಎಂಬುದು ಕೂಡ ಸ್ಪಷ್ಟವಾಗಿ ತಿಳಿಯಲಿದೆ. ಯಾಕಂದ್ರೆ ಬಹುತೇಕ ಸಮೀಕ್ಷೆಗಳು ಹೇಳಿದ್ದೆಲ್ಲ ಸತ್ಯವಾಗುತ್ತಂತಲ್ಲ, ಬಹುಪಾಲು ಕೂಡ ಸತ್ಯವಾಗುತ್ತೆ. ಆದ್ರೂ ಕೆಲವೊಮ್ಮೆ ಕೂಡ ಹುಸಿ ಕೂಡ ಆಗಬಹುದು. ಹೀಗಾಗಿ ಈ ಒಂದು ಪಶ್ಚಿಮ ಬಂಗಾಳದಲ್ಲಿ ಎರಡೂ ಪಕ್ಷಗಳ ನಡುವೆ ತುಂಬಾ ಸ್ಪರ್ಧೆ ಇದೆ, ತುಂಬಾ ಪೈಪೋಟಿ ನಡೆದು ಮತದಾನ ಕೂಡ ಆಗಿದೆ. 2 ಹಂತದ ಮತದಾನದಲ್ಲಿ ಕೂಡ 90% ಅಧಿಕ ಮತದಾನವಾಗಿದೆ. ಇದರಿಂದಾಗಿ ಇಲ್ಲಿ ನೆಕ್ ಟು ನೆಕ್ ಫೈಟ್ ಏರ್ಪಟ್ಟಿದ್ದು ಯಾವ ಪಕ್ಷ ಗೆಲ್ಲಲಿದೆ ಎಂಬುದು ಕೂಡ ಕುತೂಹಲ. ಅದೇ ರೀತಿ ತಮಿಳುನಾಡಿನಲ್ಲಿ ಕೂಡ ಡಿಎಂಕೆ ತನ್ನ ಅಧಿಕಾರವನ್ನು ಮುಂದುವರಿಸಲಿದೆ. ಬಹುತೇಕ ಡಿಎಂಕೆ ಅಧಿಕಾರ ಹಿಡಿಯಲಿದೆ ಅಂತ ಬಹುತೇಕ ಸಮೀಕ್ಷೆಗಳು ಹೇಳಿವೆ. ಹಾಗೆ ಪುದುಚೇರಿಯಲ್ಲಿ ಕೂಡ ಬಿಜೆಪಿ ತನ್ನ ಅಧಿಕಾರ ಮುಂದುವರಿಸಲಿದೆ. ಹಾಗೆ ಅಸ್ಸಾಂನಲ್ಲಿ ಕೂಡ ಅದರಲ್ಲಿ ವಿಶೇಷವಾಗಿ ಹಿಮಂತ್ ಬಿಸ್ವಾ ಶರ್ಮಾ ತಮ್ಮ 2ನೇ ಅವಧಿಯಲ್ಲಿ ಪಕ್ಷವನ್ನು ಗೆಲ್ಲಿಸಿಕೊಂಡು ಬರುತ್ತಾರೆ ಎಂಬುದನ್ನು ಕೂಡ ಮತಗಟ್ಟೆ ಸಮೀಕ್ಷೆಗಳು ಪ್ರೆಡಿಕ್ಟ್ ಮಾಡಿವೆ. ಒಟ್ಟಾರೆಯಾಗಿ ಪಂಚರಾಜ್ಯಗಳ ಚುನಾವಣೆ ಮುಗಿದಿದ್ದು ಮತಗಟ್ಟೆ ಸಮೀಕ್ಷೆ ಕೂಡ ಹೊರಬಿದ್ದಿದ್ದು ಪಂಚರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲೇ ಅಂದ್ರೆ ಪಶ್ಚಿಮ ಬಂಗಾಳ, ಪುದುಚೇರಿ, ಅಸ್ಸಾಂನಲ್ಲಿ ಬಿಜೆಪಿ ಅಧಿಕಾರ ಹಿಡಿಯಲಿದೆ. ಅದೇ ರೀತಿ ತಮಿಳುನಾಡಿನಲ್ಲಿ ಡಿಎಂಕೆ ಹಾಗೆ ಕೇರಳದಲ್ಲಿ ಯುಡಿಎಫ್ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಅಧಿಕಾರ ಹಿಡಿಯಲಿದೆ ಅಂತ ಹೇಳಿವೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.